ಮೂರನೇದಾಗಿ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾನೆ, ಒಂದೇ ಕ್ಷಣದಲ್ಲಿ ಎಲ್ಲಾ ರಾಜ್ಯಗಳನ್ನ ತೋರಿಸಿ ನೀನ್ ನನಗೆ ಅಡ್ಡ ಬಿದ್ರೆ ಇಲ್ಲಿ ನೋಡು ಎಲ್ಲ ಹಣ ಆಸ್ತಿ ವೈಭವ ಎಲ್ಲವನ್ನ ನಾನು ನಿನ್ಗೆ ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಯೇಸು ಸ್ವಾಮಿ ಅಂದ್ರು, ನಿನ್ನ ದೇವರಾಗಿರೋ ಕರ್ತನ ಒಬ್ಬನೇ ಅಡ್ಡ ಬಿದ್ದು ಆರಾಧಿಸ್ಬೇಕು ಬರ್ದದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಸೈತಾನನು ಕೆಲವು ಸಾರಿ ನಮ್ಮ ಪರಿಸ್ಥಿತಿಗಳನ್ನ ನೋಡಿ ತನ್ನ ಕೆಟ್ಟತನವನ್ನ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಮೋಟಿವೇಶನ್ ಮಾಡಕ್ ಬರ್ತಾನೆ, ಅಂದ್ರೆ ಬದಲಾಯಿಸಕ್ ಬರ್ತಾನೆ, ಬಿಟ್ಟು ಕೊಡಲ್ಲ. ಹೆಂಗೆ ಗೊತ್ತಾ? ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಯೋಬ ಎಂಬುದಾಗಿ ನೀತಿವಂತನಾಗಿರುವಂತ ಭಕ್ತನ ನೋಡ್ತೀರಾ? ಯೋಬನಿಗೆ ಆತನ ಉಚ್ ದೇಶದಲ್ಲಿ ದೊಡ್ಡ ಅಗಾರ್ಭ ಶ್ರೀಮಂತ, 500 ಜೋಡಿ ಎತ್ತುಗಳು, 500 ಒಂಟೆಗಳು, 500 ಏನಂತೆ ಕುರಿಗಳು, ಹಿಂಗೆ ದೊಡ್ಡ ಶ್ರೀಮಂತ. ಅವತ್ತಿನ ಲೆಕ್ಕಕ್ಕೆ ಅಷ್ಟೊಂದು ನೋಡಿ, ವಾಕ್ಯನ ಹೇಳ್ತದೆ ಅಗರ್ಭ ಶ್ರೀಮಂತ ಅಂತ ಆತ. 10 ಮಂದಿ ಮಕ್ಕಳು ಆತನಿಗೆ, ದೊಡ್ಡ ಶ್ರೀಮಂತ. ಒಂದೇ ದಿನದಲ್ಲಿ ಏನಾಯ್ತು, ಅವನ ಆಸ್ತಿ ಎಲ್ಲ ಅಳ್ದು ಹೋಯ್ತು. ಒಂದೇ ದಿನದಲ್ಲಿ 10 ಮಂದಿ ಮಕ್ಕಳು ಸತ್ತೋಗ್ಬಿಟ್ರು. ಒಂದು ದಿನ ಅವನ ತಲೆಯಿಂದ ಕಾಲಿನವರೆಗೂ ಅವನಿಗೆ ರೋಗ ಬಂದ್ಬಿಡ್ತು. ಬೂದಿಲ್ ಕೂತ್ಕೊಂಡು ಚಿಕ್ಕ ತಗೊಂಡು ಕೆರ್ಕೊತಿದ್ದಾನೆ. ಅವನು ನೀತಿವಂತ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿ ಆಗಿದ್ದ. ಇಷ್ಟೆಲ್ಲ ಹೋಗ್ಬಿಡ್ತು. ಈಗ ಸೈತಾನ್ ಏನ್ ಮಾಡ್ತಿದ್ದಾನೆ ಗೊತ್ತಾ? ಅವಳ ಹೆಂಡತಿ ಮೂಲಕವಾಗಿ ಬಂದ ಹೇಳ್ತಿದ್ದಾನೆ, ಯೋಬ ಇಷ್ಟೆಲ್ಲ ಹೊಂಟೋಯ್ತು, ಇಷ್ಟು ಸಿರಿ, ಇಷ್ಟು ವೈಭವ, ಇಷ್ಟು ಸಂಪಾದನೆ ಎಲ್ಲ ಹೋಗ್ಬಿಟ್ಟು, ಮಕ್ಕಳು ಸತ್ತೋದ್ರು, ಇನ್ನೂ ಚರ್ಚು, ಇನ್ನೂ ಪ್ರಾರ್ಥನೆ, ಇನ್ನೂ ದೇವ್ರು ಅಂತ ಯಾಕೋ ಕೂತಿ ದೇವ್ರನ್ನ ದೂಷಿಸಿ ನೀನು ಸತ್ತೋಗುವಂತಾಳೆ. ಅದಕ್ಕೆ ಯೋಬ ಹೇಳ್ತಾನೆ, ಬುದ್ಧಿ ಇಲ್ದವನೇ, ದೇವರಿಂದ ಎಲ್ಲರೂ ಒಳ್ಳೇದನ್ನ ಕೇಳೋದಾದ್ರೆ ಕೆಟ್ಟದನ್ನ ಯಾರು ಕೇಳ್ತಾರೆ? ದೇವ್ರೇ ಕೊಟ್ಟ, ದೇವರೇ ತಕೊಂಡ, ದೇವರ ನಾಮಕ್ಕೆ ಸ್ತೋತ್ರ ಅಂತ ಹೇಳ್ತಾನೆ. ಅವನ್ ದೇವರನ್ನ ದೂಷಿಸ್ಲಿಲ್ಲ. ಅರ್ಥ ಆಯ್ತಾ? ಆ ಸ್ಥಾನದಲ್ಲಿ ನೀನಾಗ್ಲಿ ನಾನಾಗ್ಲಿ ಏನ್ ಮಾಡ್ತಿದ್ದೋ? ಅವ್ರಲ್ವಾ ದೇವ್ರು ಎಷ್ಟು ಕೆಟ್ಟವನು. ಬೆಳಿಗ್ಗೆ ಎದ್ದು 5 ಗಂಟೆಗೆ ಪ್ರಾರ್ಥನೆ ಮಾಡ್ತಿದ್ದೆ, 3 ಗಂಟೆಗೆ ಪ್ರಾರ್ಥನೆ ಮಾಡ್ತಿದ್ದೆ, ಒಂದು ಭಾನುವಾರ ತಪ್ಪದೆ ಚರ್ಚೆ ಹೋಗ್ತಿದೆ, ದಸಭಾಗ ಚಪ್ಪನೆ ಕೊಡ್ತಾ ಇದ್ದೀನಿ ನಾನು. ಬೇರೊಂಥರ ಕುಡಿತಿತ್ತಿಲ್ಲ, ತಂಬಾಕತ್ತಿತ್ತಿಲ್ಲ, ಹೊಲಸು ಮಾತು ಬೈತಿತ್ತಿಲ್ಲ, ಸ್ವಾಮಿ 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 ಅಂತ ಸ್ತೋತ್ರ 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 ಅನ್ಕೊಂಡು ಊರವರೆಲ್ಲ ನನ್ನ ಬಗ್ಗೆ ತಪ್ಪಾಗಂದ್ರು ಕೂಡ, ಚರ್ಚೆ ಬೈತಾ ಇರೋರು, ಜಾತಿ ಸೇರ್ಕೊಂಡವ್ರು ಏನಾದ್ರೂ ಕೊಡ್ತಿತ್ತಿಲ್ಲ. ನನಗೆ ಹಿಂಗ ಆಗೋಯ್ತಲ್ಲ, ನಾನು ಹಿಂಗ್ ಮಾಡ್ಬಿಟ್ಟಲ್ಲ. ಎಷ್ಟು ಬೇಗ ನೀನು ದೇವ್ರನ್ನ ದೂಷಿಸ್ತಿದೆ, ಎಷ್ಟು ಬೇಗ ನೀನು ದೇವ್ರನ್ನ ಬಿಡ್ತಿದೆ, ಎಷ್ಟು ಬೇಗ ದೇವ್ರ ಮೇಲೆ ನೀನು ತಪ್ಪು ಹೊರಿಸ್ತಿದೆ. ಆದ್ರೆ ಯೋಬ ಹೊರಿಸ್ನಿಲ್ಲ ಪ್ರೇರೆ. ಯೋಬ ಒಂದೇ ಮಾತು ಹೇಳ್ತಾನೆ, ತಾಯಿ ಗರ್ಭದಿಂದ ಬರುವಾಗ ಏನು ತಕ್ಕೊಳ್ದೆ ಬಂದೆ, ಈ ಸ್ತ್ರೀ, ಸಂಪತ್ತು, ಆರೋಗ್ಯ ನಾನು ಏನು ಒತ್ಕೊಂಡ್ ಬರ್ಲಿಲ್ಲ. ನನ್ನ ದೇವರೇ ತಾಯಿ ಗರ್ಭದಿಂದ ಬರ ಮಾಡ್ದ. ಹೋಗ್ಬೇಕಾದ್ರೆ ಬರಿಗೈಲಿ ಹೋಯ್ತೀನಿ, ಆತನೇ ಕೊಟ್ಟ ಮಕ್ಕಳನ್ನ, ಹೆಂಡ್ತಿನ, ಕುಟುಂಬನ, ಆಸ್ತಿ ಎಲ್ಲ ಆತನೇ ತಗೊಂಡ, ಆತನಿಗೆ ಸ್ತೋತ್ರ. ಸೈತಾನನ ಮೋಸಕ್ಕೆ ಅವನು ಒಳಗಾಗ್ಲಿಲ್ಲ. ಅರ್ಥ ಆಯ್ತಾ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನ ಸೋಲಿಸೋದು ಅಂದ್ರೆ ಇದೆ. ಹಾಗಾದ್ರೆ ದೇವರು ಏನು ಒಳ್ಳೇದ್ ಮಾಡಿದಾನೆ ಅನ್ನೋದು ನೆನಪು ಮಾಡ್ತಾರೆ. ಅರ್ಥ ಆಯ್ತಾ? ನಾವ್ ಯಾವ್ದೋ ಒಂದು ನಿರೀಕ್ಷಿಸ್ಕೊಂಡಿರ್ತೀವಿ, ನಮ್ಗೇನೋ ಒಂದು ಅದ್ಭುತ ಆಗ್ಬೇಕಂತ ಎದುರು ನೋಡ್ತೀವಿ, ಅದಾಗ್ಲಿಲ್ವಲ್ಲ ಅಂತ ಹೇಳಿ ದೇವ್ರನ್ನ ತಪ್ಪೋರಿಸ್ತಾ ಇರ್ತೀವಿ. ನೀನ್ ಅನ್ಕೊಂಡಿದ್ದಂಗ ಆಗ್ತೇ ಇರ್ಬೋದು, ಆದ್ರೆ ನಿನ್ ಜೀವಿತದಲ್ಲಿ ದೇವರು ಎಣಿಸಕ್ ಆಗದರಷ್ಟು ನಿನ್ನ ಜೀವಿತದಲ್ಲಿ ಅದ್ಭುತಗಳು ಮಾಡ್ತಾನೆ ಇದ್ದಾನೆ. ಹಲ್ಲೆಲೂಯಾ. ನಾಳೆ ಅನ್ನೋದು, ಇವತ್ತು ದಿನ ನಾವು ಬದುಕಿದೀವಿ ಅನ್ನೋದು, ಚರ್ಚೆಗೆ ಬಂದು ಒಬ್ರಿಗೊಬ್ರು ನೋಡ್ತಿದೀವಿ ಅನ್ನೋದು ದೇವರ ಕೃಪೆ. ಯಾರು ಗೊತ್ತು ಇನ್ನೊಂದು ಗಂಟೆ ಟೈಮಲ್ಲಿ ಏನಾಗ್ತದೆ ಅಂತ? ಯಾರು ಗೊತ್ತು ಸಾಯಂಕಾಲ ಏನಾಗ್ತದೆ ಅಂತ? ನೀನೇನೋ ನೋಡ್ಕೊಂಡ್ ಬಂದಿದ್ಯಾ? ನಾಳೆ ಸೋಮವಾರ ಅನ್ನೋದು ಗೊತ್ತು. ಸೋಮವಾರ ಯಾವ ದಿನ ಅನ್ನೋದು ಏನ್ ನಡೀತದೆ ನನ್ನ ಜೀವಿತದಲ್ಲಿ ಅನ್ನೋದು ನಿಮ್ಗೆ ಗೊತ್ತಾ? ನಾಳೆ ನೀನು ಬದುಕಿದ್ರೆ ಅದು ದೇವರ ಕೃಪೆ. ಅರ್ಥ ಆಯ್ತಾ? ಅದಕ್ಕೆ ದೇವರ ಒಳ್ಳೆತನ ನಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ 3 ವಿಷಯನ ನಾವು ಕಲ್ತಿದ್ವಿ. ನಿನ್ನ ಕೆಟ್ಟತನದಿಂದ ಕೆಟ್ಟತನ ಸೋಲ್ಸಕ್ ಹೋಗ್ಬೇಡ. ದೇವರ ಒಳ್ಳೆತನ ನಿನ್ಗೆ ಅರ್ಥ ಆದ್ರೆ ನಿನಗೆ ಒಳ್ಳೇದ್ ಬರ್ತದೆ. ನೀನು ಒಳ್ಳೆ ಸ್ವಭಾವನ ಅನುಸರಿಸ್ತಿ, ನೀನು ಒಳ್ಳೆತನ ನಿನ್ನ ಕೆಟ್ಟದ್ ಮಾಡೋರ್ನ ಸೋಲಿಸ್ತಿ, ನೀನು ಒಳ್ಳೆ ವ್ಯಕ್ತಿ ಆಗ್ತದೆ. ಹಲ್ಲೆಲೂಯಾ. 2ನೇದಾಗಿ, ಬೇರೆ ಆಲೋಚನೆ ಕೆಟ್ಟದ್ದು ಮಾತನಾಡೋರ್ನ ನೀನು ಒಳಗಡೆ ಬಿಟ್ಕೊಳಕ್ ಹೋಗ್ಬೇಡ. ಅವ್ರ ಯೋಚನೆ ಎಲ್ಲ ಕೇಳಕ್ ಹೋಗ್ಬೇಡ. ನಿಂದೆ ಆದಂತ ಒಂದು ಗುರುತಿಸ್ಲಿಕ್ಕೆ ಇರಲಿ. ನೀನ್ ದೇವರಿಂದ ತಿಳ್ಕೊ ಆಲೋಚನೆ, ನೀನ್ ಸರಿಯಾದ ನಿರ್ಧಾರ ಮಾಡು ದೇವ್ರ ಮಹಿಮೆಗೋಸ್ಕರ. ಅರ್ಥ ಆಗಿಲ್ಲ ಅಂದ್ರೆ ಸೇವಕರ ಬಳಿಗೆ ಬಾ, ದೇವರ ಬಳಿಗೆ ಬಾ. ದೇವ್ರು ಅಥವಾ ಸೇವಕರ ಬಳಿಗೆ ಬರುವಾಗ ದೇವ್ರ ಕರ್ತಾಗಿ ನಿಮ್ಮದು ಆಲೋಚನೆ. 3ನೇದಾಗಿ, ಸೈತಾನನು ತನ್ನ ಕೆಟ್ಟತನವನ್ನ ಒಳ್ಳೆ ರೀತಿಯಲ್ಲಿ ನಿನ್ನ ಮೋಸ ಮಾಡಕ್ಕೆ ಮಾತನಾಡ್ತಾನೆ. ಅವನ ಮಾತುಗಳನ್ನ ನಂಬದೆ ದೇವರ ಒಳ್ಳೆತನವನ್ನ ನೀನು ಅರ್ಥ ಮಾಡ್ಕೊಂಡು ದೇವರನ್ನ ಮಹಿಮೆ ಪಡಿಸ್ತಾ ಇರು.
ಅಲ್ಲೆಲ್ಲೂಯ್ಯ. ಆದ್ರೆ ಒಳ್ಳೆತನದಿಂದ ಕೆಟ್ಟತನ ಸೋಲಿಸ್ಬೇಕಂದ್ರೆ ನಮಗೆ ತಾಳ್ಮೆ ಬೇಕು. ಏನ್ ಬೇಕು ನಮ್ಗೆ? ತಾಳ್ಮೆ ಬೇಕು. ಅರ್ಥ ಆಯ್ತಾ? ತಾಳ್ಮೆಯಿಂದ ಇದ್ರೆ ಖಂಡಿತವಾಗಿ ಅದು ಖಂಡಿತ ಬಂದಾಗ್ತದೆ. ನೀನ್ ಅದಕ್ಕೆ ಕೆಲವು ಜನ ಏನ್ ಹೇಳ್ತಾರೆ, ನಿನ್ ಕೈಲಿ ಒಳ್ಳೇದ್ ಮಾಡಕ್ ಆಗದೆ ಇದ್ರೂ ಪರವಾಗಿಲ್ಲ, ಕೆಟ್ಟದ್ ಮಾತ್ರ ಮಾಡ್ಬೇಡ ಅಂತ. ಹೌದಲ್ಲ? ಮರಿ ನೀನ್ ನೋಡವ, ನೀನ್ ಏನು ಒಳ್ಳೇದ್ ಮಾಡಕ್ ಆಯ್ತದ ಇಲ್ವಾ, ಕೆಟ್ಟದ್ ಮಾತ್ರ ಮಾಡಕ್ ಹೋಗ್ಬೇಡ, ಬಿಟ್ಬಿಡು, ಯಾರಾದ್ರೂ ಒಳ್ಳೇದ್ ಮಾಡಿ. ಹಂಗಿರ್ಬೇಕು ನಾವು. ನಿನ್ ಕೈಲಿ ಮಾಡಕ್ ಆಗಲ್ವಾ, ಬಿಟ್ಬಿಡು, ಅದ್ ಪಾಡ, ಕೆಟ್ಟದ್ದು ಮಾಡಕ್ ಹೋಗ್ಬೇಡ. ಕೆಲವು ಸಾರಿ ತಾಳ್ಮೆಯಿಂದ ಏನು ಉತ್ತರ ಕೊಡದೆ ಇರೋದೇ ಒಳ್ಳೆತನ. ಅರ್ಥ ಆಯ್ತಾ? ಅವ್ರು ಮಾಡಿದ್ರು ನಾನು ಮಾಡಿದೆ, ಅವ್ರು ಮಾತಾಡಿದ್ರು ನಾನು ಮಾತಾಡಿದೆ, ಇದು ಒಳ್ಳೆತನ ಅಲ್ಲ. ನನ್ನ ಜೀವಿತದಲ್ಲಿ ಒಂದು ಘಟನೆ, ದೊಡ್ಡ ಘಟನೆ ನಡೆಯಿತು. ದೇವ್ರು ನನ್ನ ಜೊತೆ ಬಹಳ ವರ್ಷದಿಂದ ಮಾತನಾಡು, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಸೋಲಿಸು ಅಂತ. ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಒಂದು ಹೋರಾಟ. ನಾನ್ ಚೆನ್ನಾಗೇ ಇದ್ದೀನಿ, ನನ್ನ ಬಗ್ಗೆ ತಪ್ಪಾದ ಕಾರ್ಯಗಳು, ಹೋರಾಟ ಪ್ರಾರಂಭ ಆಗೈತೆ. ಬಹಳ ವರ್ಷಗಳ ಕಾಲ ಅದು ಹಾಗೆ ಸಾಕ್ತಾ ಸಾಕ್ತಾ ಹೋಯ್ತು. ಅದು ನಾನು ಒಳ್ಳೇದನ್ನೇ ಮಾಡ್ತಿದ್ದೆ, ಒಳ್ಳೇದೇ ಅನ್ಕೊಂಡಿದ್ದೆ. ನಾನು ತಪ್ಪಾದ ಕಾರ್ಯಗಳಿಗೆ ಅಂದ್ರೆ ಅವ್ರ ವಿರೋಧವಾಗಿ ಪ್ರತಿಬೋಧನೆ ಕೊಡಕ್ ಹೋಗ್ಲಿಲ್ಲ. ಇದ್ದೆ, ಕೆಲವು ಕಾರ್ಯಗಳು ಆಗ್ತಿತ್ತು, ಆದ್ರೂ ಅವ್ರ ತರ ಆಗ್ಲಿಲ್ಲ. ಒಂದು ದಿನ ಸ್ಟೇಷನ್ಗೆ ಹೋಗುವಂತ ಕಂಪ್ಲೇಂಟ್ಗಳು ಕೂಡ ಆಗೋಯ್ತು, ಆದ್ರೂ ಕೂಡ ಸುಮ್ಮನಾದೆ. ಅದಕ್ಕೇನ್ ಬೇಕೋ ಪ್ರಕ್ರಿಯೆ ಮಾಡಿದೆ. ಬಟ್ ಆದ್ರೆ ಅವ್ರ ಹಿಂದೆ ಮುಂದೆ ಅವ್ರ ಪ್ರತಿಭಟಿಸೋದು, ವಿರೋಧವಾಗಿ ಮಾತನಾಡೋದು ಹೋಗಿಲ್ಲ, ಸುಮ್ಮನಾದೆ. ನೋಡಿ, ನನ್ನ ತಂದೆ ರಾತ್ರಿ ಸಾಯ್ತಿದ್ದಾರೆ, ಸತ್ರು. ಆ ರಾತ್ರಿ ಸಾವಾಯ್ತು. ಆದ್ರೆ ಹಿಂದಿನ ದಿನನೇ ನನಗೇನೆಲ್ಲ ಮಾತನಾಡಿದ್ರು, ಏನೆಲ್ಲ ವಿರೋಧಿಸಿದ್ರು, ಆ ವ್ಯಕ್ತಿ ಕಣ್ಣಾರೆ ನೋಡೋ ಹಾಗೆ ದೇವ್ರು ಕಾರ್ಯ ಮಾಡಿದ್ರು. ನೈಟು ನಮ್ಮ ತಂದೆ ತೀರ್ಕೊಂಡ್ಬಿಟ್ಟು ಅದು ಸುದ್ದಿ ಹೇಳುವಾಗ ಎಲ್ಲರೂ ಬಂದ್ರು, ಅವ್ರ ಕುಟುಂಬದವರು. ಆಗ ಯಾರು ನನ್ ಜಾಸ್ತಿ ವಿರೋಧಿಸಿದ್ರು ಆ ವ್ಯಕ್ತಿ ಎಲ್ಲರಿಗೂ ಏನ್ ಹೇಳ್ತಿದ್ದೀನಿ ಗೊತ್ತಾ, ಆ ಹುಡುಗನಿಗೆ ಏನ್ ಅನ್ಲೇಬಾರ್ದು, ನಾನ್ ಕಣ್ಣಿಂದ ನೋಡಿದ್ದೀನಿ ಅವ್ನೇನ್ ಸೇವೆ ಮಾಡೋನೆ. ನನಗೆ ಶತ್ರುಗಳಾಗಿ ಪೇಷನ್ ಗಂಟ ತೆಗೆದುಕೊಂಡು ಹೋದ ವ್ಯಕ್ತಿ ಒಂದು ಕ್ಷಣದಲ್ಲಿ ಅವರೆಲ್ಲರೂ ದೇವರು ತಿರುಗಿಸಿ ಕೊಟ್ಬಿಟ್ಟ, ಚೇಂಜ್ ಆಗ್ಬಿಟ್ರು. ನಾನು ಯೋಚನೆ ಮಾಡಿದೆ, ಏನು ಅದಕ್ಕೆ ದೇವ್ರ ಕೇಳ್ತೀನಿ, ದೇವ್ರು ಒಬ್ಬ ನಡತೆಗೆ ಮೆಚ್ಚಿದ್ರೆ ಶತ್ರುಗಳನ್ನ ಮಿತ್ರ ಮಾಡಿ ಕೊಟ್ಬಿಡ್ತಾನ. ಯೋಚನೆ ಮಾಡಿ. ಹಾಗಾದ್ರೆ ಒಳ್ಳೆತನ ಅನ್ನೋದು ಕಾಯ್ಬೇಕು. ಅದಕ್ಕೆ ಎಷ್ಟೋ ಹೋರಾಟ, ನಿಂದೆಗಳು, ತಿರಸ್ಕಾರಗಳು, ಪೆಟ್ಟುಗಳು ಬರ್ತದೆ. ನನ್ನ ಬಗ್ಗೆ ತಪ್ಪಾಗಿ ಸಾರಿದ್ರು, ಪಾಸ್ಟ್ಗಳು, ಕಮಿಟಿಗಳ ಬಳಿಯಲ್ಲಿ ಹೋದ್ರು, ರಾಣಿಬೆನ್ನೂರು ಕಮಿಟಿಲಿ ಹೇಳಿದ್ರು ನನ್ನ ಬಗ್ಗೆ, ಹಾವೇರಿ ಜಿಲ್ಲೆಗಳಲ್ಲಿ ಹೇಳಿದ್ರು, ಅನೇಕ ನನ್ನ ಫೋನ್ ಮಾಡಿ ಏನೇನೋ ಕೇಳಿದ್ರು. ನಾನು ಉತ್ತರ ಕೊಟ್ಟು ನಾನು ಏನ್ ಯಥಾರ್ಥವಾಗಿದ್ದೀನಿ ಅದನ್ನ ಮಾತ್ರ ಹೇಳಿ ಸುಮ್ಮನಾದ. ಆದ್ರೆ ದೇವರು ನನ್ನ ಪಕ್ಷ ಇರೋದ್ರಿಂದ, ಒಳ್ಳೆತನದಿಂದ ಕೆಟ್ಟತನ ಸೋಲಿಸಿದ್ರಿಂದ, ಆ ತಾಳ್ಮೆನೆ ಒಳ್ಳೆತನ. ಅರ್ಥ ಆಯ್ತಾ? ನಾನು ಒಳ್ಳೆಯವನು ಅಂತ ಹೇಳ್ತಿಲ್ಲ, ಆ ತಾಳ್ಮೆಯಿಂದ ಇರ್ತೀವಲ್ಲ, ದೇವ್ರ ಕೈಲಿ ಬಿಟ್ಟು ಕೊಡ್ತಾ ಏನು ಅಂದೆ, ಅದೇ ಒಳ್ಳೆತನ. ಒಂದು ಕ್ಷಣದಲ್ಲಿ ಬದಲಾಯಿಸ್ಬಿಟ್ರು ದೇವರು. ಈಗ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಯಾರು ನನ್ನಲ್ಲಿ ಎಲ್ಲಿ ಏನೆಲ್ಲ ಮಾಡಿದ್ರು, ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದೆ, ಅವ್ರು ಬಂದು ನನ್ನ ಸತ್ಕರಿಸೋದು ನೋಡಿ, ದೇವ್ರ ಕಾರ್ಯ. ಅವಾಗ ನನ್ಗೆ ಅರ್ಥ ಆಯ್ತು, ದೇವ್ರು ಎಷ್ಟು ಒಳ್ಳೆಯವನಪ್ಪ, ದೇವ್ರ ಒಳ್ಳೆತನ ನಮ್ಗೆ ಅರ್ಥ ಆಗ್ತದೆ.